ಡಾಕ್ಟರ್ ಚಂದ್ರಶೇಖರ್ ಕಂಬಾರರು ತಮಗೆಲ್ಲ ತಿಳಿದಿರೋ ಹಾಗೆ ಕಥೆಗಾರರು, ಕವಿಗಳು, ಕಾದಂಬರಿಕಾರರು ಮತ್ತು ನಾಟಕಕಾರರು. ಅವರ 10 ಕಾವ್ಯ ಪುಸ್ತಕ, 25 ನಾಟಕ ಪುಸ್ತಕ, 1 ಮಹಾಕಾವ್ಯ, 5 ಕಾದಂಬರಿ ಅಲ್ಲದೆ 17 ಬೇರೆ ಬೇರೆ ಗದ್ಯ ಸಂಪಾದನೆಗಳು, ಸಂಗ್ರಹಗಳು, ಪ್ರಬಂಧ ಸಂಕಲನಗಳು, ಸಂಶೋಧನಾ ಪುಸ್ತಕಗಳು ಪ್ರಕಟಗೊಂಡಿದೆ. ಅವರ ಅಭಿನಂದನಾ ಗ್ರಂಥ ಸಿರಿಸಂಪಿಗೆ. ಶಿಕಾಗೋ, ನ್ಯೂಯಾರ್ಕ್, ಬರ್ಲಿನ್, ಮಾಸ್ಕೋ, ಜಪಾನ್ ಮುಂತಾದೆಡೆ ಕೆಲವು ವಿಶ್ವವಿದ್ಯಾನಿಲಯಗಳಲ್ಲಿ ಜಾನಪದ ಮತ್ತು ರಂಗಭೂಮಿ ಕುರಿತು ಉಪನ್ಯಾಸಗಳನ್ನು ನೀಡಿರುವ ಹೆಗ್ಗಳಿಕೆ ಇವರದು. ಇವರಿಗೆ ಪ್ರಶಸ್ತಿಗಳು ತುಂಬ ಬಂದಿದೆ. 1-2 ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ದಟ್ ಕವರ್ಸ್ ಎವ್ರಿಥಿಂಗ್. ಕಂಬಾರರಿಗೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ, ನಾಡೋಜ, ಪಂಪ, ಪದ್ಮಶ್ರೀ ಸೇರಿದಂತೆ ಅವರು ನಾನಾ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಪ್ರಸ್ತುತ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ. ಸರ್, ಈಗ ತಮಗೆ 30 ನಿಮಿಷ ಕೊಟ್ಟಿದ್ದೇವೆ ಸರ್. ದಯವಿಟ್ಟು ಈ ಎಸ್.ಎಲ್. ಭೈರಪ್ಪ ಕುಟುಂಬದವರಿಗೆ ತಮ್ಮ ಉದ್ಘಾಟನಾ ಭಾಷಣ ಆಗಲಿ ಅಂತ ಪ್ರತಿಷ್ಠಾನದ ಪರವಾಗಿ ತಮ್ಮನ್ನು ಕೇಳಿಕೊಳ್ತೇನೆ. ಸನ್ಮಾನ್ಯರಾದ ಮತ್ತು ನನಗೆ ಪೂಜ್ಯರೂ ಆದ ಭೈರಪ್ಪನವರೇ ಮತ್ತು ಭೈರಪ್ಪನವರ ಕುಟುಂಬದ, ನಾನು ಒಬ್ಬ ಕುಟುಂಬದ ಆ ಸದಸ್ಯ ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಈ ಸಭೆಯಲ್ಲಿ ನಾನು ಹೇಳಿದೆ ಅವರಿಗೆ ಭೈರಪ್ಪನವರು ಇರಬಾರ್ದಿತ್ತು ಅಂತ ನನಗನ್ನಿಸ್ತದೆ. ಯಾಕೆಂತಂದ್ರೆ ನನಗೆ ಭಯ, ಅವ್ರ ಎದುರಿಗೆ ಮಾತಾಡಲಿಕ್ಕೆ ಭಯವಾಗ್ತದೆ, ಸಂಕೋಚವೇನೂ ಇಲ್ಲ, ಭಯವಾಗ್ತದೆ. ಆದ್ದರಿಂದ ಸ್ವಲ್ಪ ಅವರು ಇಲ್ಲದೆ ಹೋಗಿದ್ರೆ ಭಾಳ ಸ್ವಚ್ಛಂದವಾಗಿ ಮಾತಾಡ್ಬೋದಿತ್ತು. ಅವರು ಇರೋದ್ರಿಂದ ಸಂಕೋಚದಿಂದಲೇ ಮಾತಾಡ್ತಾ ಇದ್ದೀನಿ. ಯಾಕೆ ತಿಳಿತಂದರೆ ಅವರಷ್ಟು ನಿಖರವಾಗಿ ಖಚಿತವಾಗಿ ಒಂದು ವಿಷಯ ಮಂಡನೆ ನನ್ನಿಂದ ಆಗೋದಿಲ್ಲ. ನಾನು ವಿಷಯಗಳನ್ನು ಅವರು ಎಷ್ಟು ಜನರನ್ನು ಎದುರಿಸಿದ್ದಾರೆ. ಅವರು ಆವಾಗಿನ ಕಾಲಕ್ಕೆ ನವ್ಯರನ್ನು ಎದುರಿಸೋದು ಅಂತಂದರೆ ನಾನು ಎದುರಿಸಿದ್ದೀನಿ. ನವ್ಯರನ್ನು ಎದುರಿಸೋದು ಅಂತ ಹೇಳ್ತಂದರೆ ಸಾಮಾನ್ಯವಾದಂಥ ಮಾತಾಗಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಎದುರಿಸಿದಂತಹ ಮತ್ತು ಅವರು ಇದನ್ನು ಮಾಡಿದಂಥ ಅವರ ಆರ್ಗ್ಯುಮೆಂಟ್ಗಳನ್ನೆಲ್ಲ ಕೇಳಿದವ ನಾನು. ಆದ್ದರಿಂದ ನನಗೆ ಅವ್ರ ಬಗ್ಗೆ ಭಯ ಇದೆ. ಒಂದು, ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಭಾವನೆ ಇದೆ, ಪೂಜ್ಯ ಭಾವನೆ ಇದೆ. ನನ್ನ ಅನೇಕ ಸಂದರ್ಭಗಳಲ್ಲಿ ನಾನು ಮುಳುಗಿದೆ ಅನ್ನುವಂಥ ಸಂದರ್ಭಗಳಲ್ಲಿ ನನ್ನನ್ನು ಎತ್ತಿ ಹಿಡಿದಿದ್ದಾರೆ ಅವರು. ಈ ಮಾತನ್ನು ನಾನೇ ಹೇಳ್ಕೊಳ್ಬೇಕೆ ಹೊರತು ಸಮಾಜದಲ್ಲಿ ಹೇಳೋದು ಅಂಥದ್ದಲ್ಲ. ಆದರೂ ಒಂದು ಸಾಮಾಜಿಕವಾದಂಥದ್ದು ಅಂದರೆ, ನಾನು ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದಾಗ ಅಲ್ಲಿ ಪ್ರವಾಹ ಬಂದು ನಮ್ಮ ಲೈಬ್ರರಿ ಪುಸ್ತಕಗಳನ್ನೆಲ್ಲ ಕೊಚ್ಕೊಂಡು ಹೋದಾಗ, ಲೈಬ್ರರಿ ಪುಸ್ತಕಗಳನ್ನು ಈ ರೀತಿಯಲ್ಲಿ ಬಟ್ಟೆ ಒಣಗಿ ಹಾಕಿದ ಹಾಗೆ ಒಣಗಿ ಹಾಕಿ ನಾವೆಲ್ಲ ನೋಡ್ತಿರ್ಬೇಕಾದ್ರೆ ಅಲ್ಲಿ ಭೈರಪ್ಪನವ್ರು ಬಂದು ನಮ್ಮ ಜೊತೆಗೆ 8 ದಿವಸ ಇದ್ದು ನಮಗೆಲ್ಲ ಸಮಾಧಾನ ಹೇಳಿ, ಆಮೇಲೆ ಮತ್ತೆ ಪುನಃ ನಮಗೆ ಧೈರ್ಯ ಕೊಟ್ಟು, ನಮ್ಮ ಪಂಡಿತರನ್ನು ಕುರಿತಾಗಿ ಮಾತಾಡಿ ಭಾಷಣಗಳನ್ನು ಮಾಡಿ ನಮಗೆ ಭಾಳ ಚೇತನವನ್ನು ಕೊಟ್ಟರು. ಹೀಗಾಗಿ ಆ ವಿಷಯದಲ್ಲಾದರೂ ನಾನು ಪಬ್ಲಿಕ್ಕಾಗಿ ಅವರ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ನಾನು ಸಲ್ಲಿಸಲೇಬೇಕಾಗ್ತದೆ. ಇನ್ನು ನನ್ನ ವೈಯಕ್ತಿಕವಾಗಿ ಅಪಾರವಾದಂಥ ನನಗೆ ಸಹಾಯ ಮಾಡಿದ್ದಾರೆ, ಅದನ್ನು ನಾನು ಹೇಳೋದಿಲ್ಲ. ಇನ್ನು ಅವರನ್ನು ನಾನು ವೈಯಕ್ತಿಕವಾಗಿ ಮತ್ತು ನನ್ನ ಬರವಣಿಗೆಯನ್ನು ಬದಲು ಮಾಡಿಕೊಳ್ಳುವಂಥ ಒಂದು ಸಂದರ್ಭ, 1-2 ಸಂದರ್ಭಗಳನ್ನು ಹೇಳ್ತೇನೆ. ನಾನು ಅವಾಗೇನಾಗಿದ್ದು, ಮೆಕಾಲೆ ಬಂದರು ನೋಡಿ. ಮೆಕಾಲೆ ಬಂದ ತಕ್ಷಣ ಅವರು 1835ರಲ್ಲಿ ಇವರಿಗೆ, ಈ ಭಾರತೀಯರಿಗೆ ಯಾವ ರೀತಿಯ ಶಿಕ್ಷಣವನ್ನು ಕಲಿಸಬೇಕು ಅಂತ ಒಂದು ಕಮಿಟಿ ಮಾಡಿದರು. ಆ ಕಮಿಟಿಯಲ್ಲಿ 4 ಜನ ವಿದೇಶಿಯರಿದ್ದರು, ಅಂದರೆ ಬ್ರಿಟಿಷ್ ಜನ ಇದ್ದರು. ಇನ್ನು 4 ಜನ ಈ ಭಾರತೀಯರಿದ್ದರು. ಆ ಭಾರತೀಯರ ಪೈಕಿ ರಾಜಾ ರಾಮ್ ಮೋಹನ್ ರಾಯ್ ಕೂಡ ಒಬ್ಬರು. ಆ 4 ಜನ ವಿದೇಶಿಯರು ಇವರಿಗೆ, ಭಾರತೀಯರಿಗೆ ಭಾರತೀಯ ಮಾದರಿಯ ಶಿಕ್ಷಣವನ್ನೇ ಕೊಡಬೇಕು ಅಂತ ಪ್ರತಿಪಾದಿಸಿದರು. ಆವಾಗ ನಮ್ಮ ಇವರು ರಾಜಾ ರಾಮ್ ಮೋಹನ್ ರಾಯ್ ಮುಂತಾದಂಥ ಭಾರತೀಯರು ಎಲ್ಲ ಸೇರಿಕೊಂಡು, ಇಲ್ಲ ನಮಗೆ ಇಂಗ್ಲೀಷ್ ಶಿಕ್ಷಣವನ್ನೇ ಕೊಡಬೇಕು, ಇಂಗ್ಲೀಷ್ ಮಾದರಿ ಶಿಕ್ಷಣವನ್ನೇ ಕೊಡಬೇಕು ಅಂತ ಇವರು ವಾದ ಮಾಡಿದರು. ಮೆಕಾಲೆ ಅವರು ಇವ್ರ ಪರವಾಗಿ ಒಂದು ಓಟ್ ಹಾಕಿ
ಬಹುಮತ ಅಂತ ಮಾಡಿ ಇವರಿಗೆ ಇಂಗ್ಲೀಷ್ ಕಲಿಸೋದು ಅಂತ ತೀರ್ಮಾನ ಮಾಡಿದರು. ತೀರ್ಮಾನ ಮಾಡಿ ಆ ಸಂದರ್ಭದಲ್ಲಿ ಏನೇನಾಗಿತ್ತು, ಆ ಸಂದರ್ಭ ಹೇಗಿತ್ತು ಅಂತೇಳಿ ನೋಡ್ಕೊಳ್ಳಿ. ಒಂದನೇದಾಗಿ ಏನು ಅಂತೇಳಿತಂದರೆ ಎಲ್ರಿಗೂ ಶಿಕ್ಷಣ ಕೊಡಬೇಕು ಅಂತ ಆಯ್ತಲ್ಲ. ಎಲ್ರಿಗೂ ಶಿಕ್ಷಣ ಕೊಡಬೇಕು ಅಂತ ಆದಾಗ ನಾವು ಎಂದೊಂದು ಅಕ್ಷರಗಳನ್ನು ನೋಡಿದವರಲ್ಲ. ಆ ಸಂದರ್ಭದಲ್ಲಿ ಇವರು ಎಲ್ರಿಗೂ ಅಕ್ಷರಗಳನ್ನು ಕಲಿಸ್ತೀನಿ ಅಂತಾರೆ. ಈಗ ಎಷ್ಟು ನಮ್ಮ ದೇಶ ರೋಮಾಂಚಿತವಾಯಿತು ಅಂತ ಹೇಳಿತಂದರೆ, ಆವಾಗ ಹಳ್ಳಿಗೊಬ್ಬ ಬ್ರಾಹ್ಮಣ ಇರ್ತಿದ್ದ, ಅವನು ಮಾತ್ರ ಕಲ್ತಿರ್ತಿದ್ದ, ಉಳಿದವ್ರು ಯಾರು ಕಲ್ತವ್ರಲ್ಲ. ಇವರು ಎಲ್ರಿಗೂ ಕಲಿಸ್ತೀನಿ ಅಂತಾರೆ ಅಂತೇಳಿ ತಂದಾಗ ಭಾಳ ನಮ್ಮಲ್ಲೆಲ್ಲ ರೋಮಾಂಚಿತರಾದಿ. ಒಂದು ಎರಡನೇದೇನು ಅಂತಂದರೆ, ಈ ರೋಮಾಂಚಿತ ಆದಂಥ ಸಂದರ್ಭದಲ್ಲೇ ನೂರಾರು ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದರು. ಎಷ್ಟು ಸಂಸ್ಥೆಗಳು ಅಂತೇಳಿತಂದರೆ, ಆಮೇಲೆ ಏನು ಗೂಟ ಹಿಡ್ಕೊಂಡು, ಗೂಟ ಮತ್ತು ಹಗ್ಗ ಹಿಡ್ಕೊಂಡು ಭೂಮಿ ಅಳಿಲಿಕ್ಕೆ ಶುರು ಮಾಡಿದರು. ಭೂಮಿ ಅಳಿಲಿಕ್ಕೆ ಶುರು ಮಾಡಿದಾಗ ನನಗೆ ಆ ಸಂದರ್ಭದಲ್ಲಿ ನೀವೆಲ್ಲರೂ ಏನು ಕಂಡಿದ್ದೀರೋ ಇಲ್ಲೋ ಗೊತ್ತಿಲ್ಲ ನನಗೆ, ನಮ್ಮಪ್ಪ ಆ ವಿಷಯ ಹೇಳ್ತಿದ್ದ. ಅಂದರೆ ಆವಾಗ ನಮ್ಮ ಊರಿಗೆಲ್ಲ ಭಾಳ ಲೇಟಾಗಿ ಬಂದರು. ಅಂದರೆ ಹೀಗೆ ನಡೀತು ಮರ ಆ ಭೂಮಿ ಅಳಿಯುವ ಅಂಥ ಸಂದರ್ಭದಲ್ಲಿ ಅಂತೇಳಿ ನಮ್ಮಪ್ಪ ಹೇಳ್ತಿದ್ದ. ಏನು ಅಂತೇಳಿತ್ತಂದರೆ, ಇವರು ನಾವು ಭೂಮಿ ಅಳಿಯೋದನ್ನು ಕೈಯಿಂದ ಭೂಮಿ ಅಳಿತಿದ್ವಲ್ಲ, ಕೈಯಿಂದ ಮೊಳ ಮಾರು ಅಂತೇಳಿ ಇದನ್ನು ಅಳಿತಿದ್ವಿ. ಈಗ ಆಮೇಲೆ ಹಗ್ಗ ಮತ್ತು ಇದರ ಕೋಲು ಹಿಡ್ಕೊಂಬಂದು ಇವರು ಖಚಿತವಾಗಿ ಭೂಮಿ ಎಳಿಲಿಕ್ಕೆ ಶುರು ಮಾಡಿದ ಕೂಡಲೇ ನಮ್ಮ ಜಲಗಳ ಕವರಿ ಆದರು. ಅವ್ರ ಉದ್ದೇಶ ಏನು ಅಂತ ಹೇಳಿತಂದ್ರೆ, ಎಲ್ಲೆಲ್ಲಿ ನದಿಗಳಿದ್ದಾವೆ, ಎಲ್ಲಿ ಪರ್ವತಗಳಿದ್ದಾವೆ, ಆಮೇಲೆ ಒಂದು ವೇಳೆ ಯುದ್ಧ ಮಾಡಿದರೆ ಇವರನ್ನು ಹೇಗೆ ಸೋಲಿಸ್ಬೇಕು, ಎಲ್ಲಿ ಸೋಲಿಸ್ಬೇಕು ಅಂತ ತಿಳ್ಕೊಳ್ಳೋದಕ್ಕಾಗಿ ಅವರು ಅಳಿತಾಯಿದ್ರು. ನಾವು ಎಷ್ಟು ಖಚಿತತೆಯಿಂದ ಭೂಮಿಯನ್ನು ಅಳಿತಿದ್ದಾರೆ ಅಂಥೇಳಿ ನಾವು ಗಾಬರಿ ಆಯಿದ್ವಿ. ಶಿಕ್ಷಣದಲ್ಲಿ ನಾವು ಹುಟ್ಟಿದ ಕೂಡಲೇ ಹುಡುಗರಿಗೆಲ್ಲ ಶಬ್ದಕೋಶವನ್ನು ಕಳಿಸ್ತಾಯಿದ್ವಿ, ಅಮರಕೋಶವನ್ನು ಕಳಿಸ್ತಾಯಿದ್ವಿ. ಅಲ್ಲಿ ಇಲ್ಲ. ಪ್ರಾಥಮಿಕ, ಮಾಧ್ಯಮಿಕ, ಉಚ್ಚ ಶಿಕ್ಷಣ, ಈ ಮೂರು ಬಗೆಯ ಶಿಕ್ಷಣ ಅಂದ್ಕೊಂಡು ಭಾಳ ಗಾಬರಿ ಆಗಿದ್ವಿ ನಾವು. ಏನು ಮಾರೋ ಇಷ್ಟೆಲ್ಲ ಕಳಿಸೋದು ಉಂಟೆ ಅಂತ, ಆಮೇಲೆ ಇಷ್ಟೆಲ್ಲ ನಮಗೆ ಇವರು ಕಲಿಸ್ತಾರಾ ಅಂತ ಈ ರೀತಿಯಲ್ಲೂ ಕೂಡ ಗಾಬರಿಯಾಗಿದ್ದು ಮಾಡಿದ್ವಿ. ಆಮೇಲೆ ಟ್ರೈನ್ ಅಂತೆ, ಆಮೇಲೆ ಟಪಾಲ್ ಅಂತೆ, ಪತ್ರಗಳಂತೆ, ಎಷ್ಟು ಸಂಸ್ಥೆಗಳು ಅಂತೇಳಿತಂದರೆ ಪ್ರತಿಯೊಂದು ಸಂಸ್ಥೆ ಉಪಯುಕ್ತಕಾರಿ ಮತ್ತು ಪ್ರತಿಯೊಂದು ಸಂಸ್ಥೆಯಿಂದಲೂ ಕೂಡ ಗಾಬರಿ ಆಗಿದ್ವಿ ನಾವು. ಎಷ್ಟು ಗಾಬರಿ ಆಗಿದೆ ಅಂತೇಳಿತಂದ್ರೆ, ಅವ್ರಿಗೇನು ಹೇಳಿದ್ದಕ್ಕೆಲ್ಲ ಒಂದು ಭಯಾನಕವಾದಂಥ ಕೀಳರಿಮೆಯನ್ನು ಸೃಷ್ಟಿ ಮಾಡ್ಕೊಂಡ್ವಿ. ಎಂಥ ಕೀಳರಿಮೆ ಅಂತಂದರೆ, ಏನು ರೀ ದರಿದ್ರ ನಿಮ್ಮಲ್ಲಿ 33 ಕೋಟಿ ದೇವತೆಗಳಿದಾರಲ್ರಿ, ಏನು ದೇಶ ರೀ ಅಂತಂದರೆ, ಹೌದು ಸರ್ ಅವು ಸ್ವಲ್ಪ ಜಾಸ್ತಿ ಇದ್ದಾವೆ ನಮ್ಮಲ್ಲಿ ಅಂದಿವಿ. ಪ್ರಶ್ನಿಸಲಿಲ್ಲ ನಾವು ಯಾರು. ಸಂಸ್ಕೃತದಲ್ಲಿರೋದೆಲ್ಲ ಮೂಢನಂಬಿಕೆ ಅಂತಂದರು. ಹೌದು ಸರ್ ಅದು ನಿಜ ಅಂತಂದೀವಿ ನಾವು. ಆಮೇಲೆ ಏನು ನಿಮ್ಮಲ್ಲಿ 64,000 ಜಾತಿಗಳಿದಾವಲ್ರಿ ಅಂದ್ರೆ, ಹೌದು ಸರ್ ಅವು ಸ್ವಲ್ಪ ಜಾಸ್ತಿ ಇದ್ದಾವೆ ಅಂತಂದೀವಿ. ಏನು ಕೇಳಿದ್ದಕ್ಕೆಲ್ಲ ಹೌದು ಸರ್ ಅಂತಂದಿವೆ ಹೊರತು ಪ್ರಶ್ನಿಸುವಂಥ ಒಂದು ಗುಣನೇ ನಮ್ಮಲ್ಲಿಂದ ಕಳೆದು ಹೋಗಿಬಿಡ್ತು. ಅವ್ರು ಹೇಳಿದ್ದಕ್ಕೆಲ್ಲ ಎಸ್ ಅಂತ ಹೇಳಿ ತಂದಿವಿ. ಅಂಥ ಸಂದರ್ಭದಲ್ಲಿ ಅವ್ರು ಇಂಗ್ಲೀಷನ್ನು ಶಿಕ್ಷಣ ಕೊಡ್ಲಿಕ್ಕೆ ಬಂದ್ರಲ್ಲ, ಆವಾಗ ಅದನ್ನು ನಾವು ಒಪ್ಕೊಂಡ್ಬಿಟ್ಟು ಕೊನೆಗೆ ಆವಾಗ ನಮ್ಮಲ್ಲಿ ಅಂಥದ್ದೊಂದು ಕೀಳರಿಮೆ ಸೃಷ್ಟಿಯಾಯಿತು ನಮ್ಮ ಬರಹಗಾರರಲ್ಲಿ ಅಂತಂದರೆ. ಆವಾಗಿನ ಬರಹಗಾರರ ಕಾದಂಬರಿಗಳನ್ನು ಇದನ್ನೆಲ್ಲ ನೋಡಿದರೆ ಗೊತ್ತಾಗ್ತದೆ. ರವೀಂದ್ರನಾಥ್ ಟ್ಯಾಗೋರ್ ಗೋರಾ ಕಾದಂಬರಿ ಬರೆದರು. ಆ ಗೋರಾ ಕಾದಂಬರಿಯಲ್ಲಿ ಕೊನೆಯಲ್ಲಿ ಅವನು ನಾನು ಎಲ್ಲಿ ಏನು ಯಾರು ಹುಟ್ಟಿದ್ದೇನೆ ಅಥವಾ ಯಾರಿಗೆ ಇದನ್ನು ಮಾಡಿದ್ದೇನೆ ಅನ್ನುವಂಥ ಸಂಶಯ ಬಂತು ಅವನಿಗೆ. ಸಲ್ಮಾನ್ ರಶೀದಿ ಅವನು ಒಂದು ನಾವೆಲ್ ಬರೆದರು. ಅವರು ಬರೆದ್ರೆ ಅಲ್ಲಿ ಪಾಕಿಸ್ತಾನದಲ್ಲಿ ಅವರು ಬರೆದ್ರೆ ವಿದೇಶಿಯ ಬ್ರಿಟಿಷ್ ಗಂಡ ಭಾರತೀಯ ತಾಯಿ ಅವ್ರಿಗೆ ನಾನು ಹುಟ್ಟಿದವನು ಅಂತ ಅವನಂದ. ಆಮೇಲೆ ನಮ್ಮ MT ವಾಸುದೇವ ನಾಯರು ಅಲ್ಲಿ ಹೋದರೆ ಅವರು ಒಬ್ಬ ಮಂಜು ಅಂತೇಳಿ ಒಬ್ಬ ಹುಡುಗ ಇದ್ದ. ಆ ಹುಡುಗನ ತಾಯಿ ಯಾಕೋ ಅಚಾನಕ್ಕಾಗಿ ಒಬ್ಬ ಟೂರಿಸ್ಟ್ನಿಂದ ಒಂದು ಮಗುವನ್ನು ಪಡಿತಾಳೆ. ಈ ಹುಡುಗ ಇವನು ದೊಡ್ಡವನಾಗ್ತಾನೆ. ದೊಡ್ಡವನಾದಮೇಲೆ ತಾಯಿಯನ್ನು ಕೇಳ್ತಾನೆ, ಅಮ್ಮ ನನ್ನ ತಂದೆ ಯಾರು ಅಂತ. ಒಬ್ಬ ಟೂರಿಸ್ಟ್ ಆಗಿದ್ದಪ್ಪ ಅಂತ ಹೇಳ್ತಾಳೆ ಅವಳು. ಆಮೇಲೆ ಅಲ್ಲಿ ಟೂರಿಸ್ಟ್ ಬರ್ತಿರ್ತಾರಲ್ಲ ಎಲ್ಲ ಟೂರಿಸ್ಟು, ಈ ಹುಡುಗ ಈ ಪ್ರತಿಯೊಬ್ಬ ಟೂರಿಸ್ಟ್ ನೋಡಿ ಈತ ನನ್ನ ತಂದೆ ಆಗಿರ್ಬೋದಾ, ಬಹುಶಃ ಅವನಾಗಿರ್ಬೋದಾ, ಹೀಗೆ ತಂದೆ ಯಾರು ಅಂತೇಳಿ ಗೊತ್ತಿಲ್ಲದೆ ತಂದೆಯನ್ನು ಹುಡುಕುವಂಥ ಶೋಧ ಇದು. ಹೀಗೆ ಆಮೇಲೆ ನಮ್ಮ ಅಡಿಗರಂತೂ ಏನು ನಾವು ಪಶ್ಚಿಮ ಬುದ್ಧಿಯವರಾದೆವು ಈಡಿ ಪಶ್ಚಿಮ ಗೂಢ ಪಾಪಲೇಪಿತ ನಾನು ಅಂತೇಳಿ ಹೇಳಿಬಿಟ್ರು ಈ ಗೋಪಾಲಕೃಷ್ಣ ಅಡಿಗರು. ಅಂದರೆ
ಎಷ್ಟರ ಮಟ್ಟಿಗೆ ನಾವು ಪಶ್ಚಿಮಕ್ಕೆ ಮರಳಾದೀವಿ ಅಂತ ಹೇಳ್ತಾರೆ, ಎಷ್ಟರ ಮಟ್ಟಿಗೆ ನಾವು ಪಶ್ಚಿಮ ಬುದ್ಧಿಯವರಾದೀವಿ ಅಂತ ಹೇಳ್ತಂದರೆ, ನಮ್ಮ ಅಸ್ಮಿತೆಯನ್ನೇ ನಾವು ಇದನ್ನು ಮಾಡುವಂಥ ಸಂದರ್ಭದಲ್ಲಿ ಕನ್ನಡದಲ್ಲಿ ಇನ್ನೂ 2 ನಾವೆಲ್ಗಳು ಬಂದವು. ಒಂದು ವಂಶವೃಕ್ಷ, ಇನ್ನೊಂದು ಸಂಸ್ಕಾರ. ಆ ವಂಶವೃಕ್ಷದಲ್ಲಿ ಸಂಸ್ಕಾರ ನೀವು ಎಲ್ಲ ಓದಿದ್ದೀರಿ, ನಾನು ಓದಿದ್ದೇನೆ. ವಂಶವೃಕ್ಷ ಓದಿದಾಗ ಮಾತ್ರ ಎಂಥ ಭಯಾನಕವಾದಂಥ ದೃಶ್ಯ. ಇಡೀ ಕಾದಂಬರಿಯ ಅನುಭವ ಇದ್ದದ್ದು ಎಷ್ಟು ಗಟ್ಟಿಮುಟ್ಟಾದಂಥ ಕಟ್ಟಿಟ್ಟದ್ದು ಅಂತಂದರೆ, ಅದು ಫಿಲ್ಮ್ ಆದಾಗ ಆ ಫಿಲ್ಮಿಗೆ ಟೈಟಲ್ ಸಾಂಗ್ ಬರೆಯೋದು ನನ್ನ ಪಾಲಿಗೆ ಬಂತು. ಅದು ಸುದೈವ. ನಾನೊಂದು ಟೈಟಲ್ ಸಾಂಗು ಕೂಡ ಬರೆದೆ ಅದಕ್ಕೆ. ಆಮೇಲೆ ಅದನ್ನು ನಾನೇ ಟ್ಯೂನ್ ಕೂಡ ನಾನೇ ಮಾಡಿದೆ. ಆಮೇಲೆ ಅದು ನಾನು ಹೇಳಿದೆ, ಈ ವಂಶವೃಕ್ಷ ಎಂಥದ್ದು ಅಂತಂದರೆ, ಆಕಾಶದ ತುಂಬ ಬೇರು ಬಿಳುಲುಗಳಿದ್ದಾವೆ, ಕೆಳಗಡೆ ಅದರ ತುದಿ ಇದೆ. ಇದರಲ್ಲಿ ಉಪನಿಷತ್ತಿನಲ್ಲಿ ಒಂದು ಪದ್ಯ ಬರ್ತದೆ, ಆಕಾಶದಲ್ಲಿ ಬೇರು ಬಿಡಲು, ಆಮೇಲೆ ಕೆಳಗಡೆ ಅದರ ಇದು ಹೀಗೆ ನಿಂತಿದೆ ಈ ಮರ ಇದ್ದುದು ಅಂತೇಳಿ. ಅದೇ ಮರವನ್ನು ವರ್ಣನೆ ಮಾಡಿ ಇದು ವಂಶವೃಕ್ಷ ಅಂತೇಳಿ ಹೇಳಿದೆ. ಆಮೇಲೆ ಯಾರು ಕುರ್ತಕೋಟಿ ಅವರಂತೂ ಏನು ಹಾರಾಡ್ತಿದ್ವಿ, ಎಷ್ಟು ಅದ್ಭುತವಾದಂಥ ಪದ್ಯ ಇದು ಅಂತ. ಆಮೇಲೆ ಎಷ್ಟು ಸರಿಯಾಗಿ ಹೊಂದುತ್ತದೆ ಅದನ್ನು, ಆ ನಾವೆಲ್ಲಿನ ಆ ಕೃತಿಯ ಸರಿಯಾಗಿ ಹಿಡಿದಿರ್ತಕ್ಕಂಥ ಇದೊಂದೇ. ಆಮೇಲೆ ಆವಾಗ ಅವರೇ ಹೇಳಿದರು ನನಗೆ, ಕುರ್ತಕೋಟಿ, ಇಡೀ ನಮ್ಮಲ್ಲಿ ನಮ್ಮ ಅಸ್ಮಿತೆಯನ್ನು ಹುಡುಕೋದಕ್ಕೆ ಹೊರಟಿರ್ತಕ್ಕಂಥ ಎಲ್ಲ ಕಾದಂಬರಿಗಳಲ್ಲಿ ಇದು ಮುಖ್ಯ, ಇದು ಯಾಕೆ ಇದರಲ್ಲಿ ಸತ್ವ ಇದೆ ಅಂತೇಳಿ ಹೇಳಿದರು. ನನಗೆ ಭಾಳ ಸಂತೋಷವಾಗಿತ್ತು. ಅದು ಕಾಡಿಸಿತು. ನನಗೆ ಅತಿಯಾಗಿ ಕಾಡಿಸಿದಂಥ, ಅತ್ಯದ್ಭುತವಾದಂಥ ರೀತಿಯಲ್ಲಿ ಕಾಡಿಸಿದಂಥ ಕೃತಿ ಯಾವುದು ಅಂತ ಹೇಳುತ್ತಂದರೆ ಪರ್ವ. ಆಮೇಲೆ ಏನಾಯಿತು, ಅವರು ಈ ಬ್ರಿಟಿಷರ್ಸು ಇಡೀ ಗೆದ್ದಿದ್ರಲ್ಲ, ಎಲ್ಲಿ ಗೆದ್ದಲ್ಲೆಲ್ಲ ತಮ್ಮ ಧರ್ಮವನ್ನು ಪ್ರಚಾರ ಮಾಡೋದಕ್ಕಾಗಿ ಇದನ್ನು ಬೈಬಲನ್ನು ಅನುವಾದ ಮಾಡಿ ಹಂಚ್ತಾಯಿದ್ರು. ಬೈಬಲ್ ಅನುವಾದ ಮಾಡಿ ಹಂಚಬೇಕಾದ್ರೆ ಹೇಗೆ ಬೈಬಲನ್ನು ಅನುವಾದ ಮಾಡಬೇಕು ಅಂತಂದರೆ, ಮಕ್ಕಿ ಇರಬೇಕು ಅವರು. ನಮ್ಮಲ್ಲಿ ಆವಾಗ ಅನುವಾದದ ಕಲ್ಪನೆ, ನಮ್ಮ ಕಲ್ಪನೆ ಏನು ಅಂತ ಹೇಳ್ತಂದರೆ, ಅದು ಯಾವುದಾದ್ರೂ ಕೃತಿ ಇರಲಿ, ಅದನ್ನು ನಾವು ಇಲ್ಲಿ ಹೇಳಬೇಕಾಯಿತು ಅಂತ ಹೇಳ್ತಂದರೆ, ನನ್ನ ಆಡಿಯನ್ಸಿಗೆ, ನನ್ನ ಸಂದರ್ಭ ಮತ್ತು ಜನ ಇವರಿಗೆ ಪ್ರಸ್ತುತವಾಗುವ ಹಾಗೆ ಹೇಳಬೇಕು ಅಂತ. ಅಂದರೆ ಮಹಾಭಾರತ ಇದೆ, ಮಹಾಭಾರತವನ್ನು ಪಂಪ ಹೇಳಿದ್ದು ಹೇಗೆ ಅಂತ ಹೇಳ್ತಂದ್ರೆ, ಅರ್ಜುನನನ್ನು ನಾಯಕನನ್ನಾಗಿ ಮಾಡ್ಕೊಂಡು ಹೇಳ್ತಾರೆ. ಯಾಕಂತಂದರೆ ಇಲ್ಲಿ ಅವರು ಪಂಪ ಹೇಳ್ತಾ ಇರೋದು ತನ್ನ ಜನಕ್ಕೆ, ತನ್ನ ಸಮಯಕ್ಕೆ ಸರಿಯಾಗಿ ಅದನ್ನು ಪ್ರಸ್ತುತಗೊಳಿಸುವುದಕ್ಕಾಗಿ ಬದಲು ಮಾಡಿಕೊಂಡ. ಆಮೇಲೆ ಕುಮಾರವ್ಯಾಸನು ಅಷ್ಟು ಕೃಷ್ಣನ ಕಥೆ ಹೇಳ್ತೀನಿ ಅಂತಂದ ಅವನು. ಹಾಗೆ ನಾವೇನಾದರೂ ಒಂದು ಕಥೆಯನ್ನು ಹೇಳ್ಕೊಂಡ್ವಿ ಅಂತ ಹೇಳ್ತಂದರೆ, ನಮ್ಮ ಕಾಲ ಮತ್ತು ನಮ್ಮ ಸ್ಥಳ ಇವೆರಡಕ್ಕೂ ಪ್ರಸ್ತುತವಾಗುವ ಹಾಗೆ ಆ ಕಥೆಯನ್ನು ಹೇಗೆ ಬೇಕು ಹಾಗೆ ಬದಲು ಮಾಡಿಕೊಂಡು ನಾವು ಎಷ್ಟು ಬೇಕು ಅಷ್ಟು ಹೇಳೋದು, ಮುಖ್ಯ ಕಥೆಯನ್ನು ಹಾಗೇ ಇರ್ತಿತ್ತು. ಈ ರೀತಿಯಲ್ಲಿ ಅನುವಾದ ಮಾಡ್ಕೊತಿದ್ವಿ. ನಾವು ಮಹಾಭಾರತಕ್ಕೆ ಅನುವಾದ ಅಂತಿದ್ವಿ, ನಾವು ಈ ಮಹಾಭಾರತಕ್ಕೂ ಅನುವಾದ ಅಂತಿದ್ವಿ. ಆಮೇಲೆ ಎಂಥದಕ್ಕೆಲ್ಲ ಅನುವಾದ ಅಂತಿದ್ವಿ. ಅಲ್ಲ ಅಂದ್ರೆ ಅವರು ಎಷ್ಟೆಷ್ಟು ಮೂಲದಿಂದ ದೂರ ಹೋಗ್ತದನೋ ಅಷ್ಟು ಒಳ್ಳೆಯ ಅನುವಾದ ಅಲ್ಲ. ಅದು ಮೂಲಕ್ಕೆ ಯಾವುದು ಸಮೀಪವಾಗಿರ್ತದೋ ಅದು ಮಾತ್ರ ಒಳ್ಳೆಯ ಅನುವಾದ ಅಂತೇಳಿ ಅವ್ರು ಹೇಳಿದರು. ಅಂದರೆ ಮೂಲಕ್ಕೆ ಸಮೀಪವಾಗಿರಬೇಕು ಅಂತೇಳಿ ಮಕ್ಕಿ ಹೊರಗಿರಬೇಕು ಅಂದ್ರೆ ಮಾತ್ರ ಯಾವುದು ಬೈಬಲ್ ಸರಿಯಾಗಿ ಓದಲಿಕ್ಕಾಗ್ತದೆ, ಇಲ್ಲಿ ಹೋದ್ರಿಲ್ಲ. ಇದಕ್ಕೂ ನಮ್ಮವ್ರು ಹೆದರಿದ್ರು, ಅದೇ ರೀತಿಯಲ್ಲಿ ಪ್ರಯತ್ನ ಮಾಡಿದರು. 2 ಪ್ರಯತ್ನಗಳು ಮಾತ್ರ ಅತ್ಯದ್ಭುತವಾದಂಥ ಪ್ರಯತ್ನಗಳು. ಏನಂದ್ರೆ ಕುವೆಂಪು ಮತ್ತು ಭೈರಪ್ಪನವರು ಕುವೆಂಪು ರಾಮಾಯಣ ದರ್ಶನ ಬರೆದರು. ಅದು ರಾಮಾಯಣ ದರ್ಶನ ಎಂಥದ್ದು ಅಂತಂದರೆ ಬೇಕಾದಷ್ಟು ಬದಲು ಮಾಡಿಕೊಂಡು ಹೀಗಿರಬೇಕಾಗಿತ್ತು ರಾಮಾಯಣ ಅಂಥೇಳಿ ಕೆಲವು ಪ್ರಸಂಗಗಳನ್ನು ಬದಲು ಮಾಡಿಕೊಂಡ್ರು. ಹಾಗೆ ಭೈರಪ್ಪನವರು ಕಾದಂಬರಿ ರೂಪದಲ್ಲಿ ಅದನ್ನು ಬರೆದ್ರು. ನೋಡ್ರಿ, ದೊಡ್ಡ ಕ್ರಾಂತಿ ಅದು. ಯಾಕೆ ಅಂತಂದರೆ ಅದನ್ನು ಓದಿ ನೋಡಿದರೆ ಗೊತ್ತಾಗ್ತದೆ. ಅಲ್ಲಿ ಅವರ ಮಹಾಭಾರತದಲ್ಲಿ ಏನಿದೆ ಅಂತೇಳಿತಂದರೆ, ಮಹಾಭಾರತ ಯುದ್ಧ ಆದದ್ದು ಸರಿ, ಆಮೇಲೆ ಅಷ್ಟು ಜನ ಸತ್ತಿದ್ರು, ಅಷ್ಟು ಜನ ಸತ್ತಿರ್ಬೇಕು, ಏನು ಮಾಡೋದು ಅಂತ ಅಂತಿದ್ರು. ಆದರೆ ಇಲ್ಲಿ ಆಗಲ್ಲ. ಇಲ್ಲಿ ಯುದ್ಧ ಆದರೆ ಏನು ಹಾನಿ ಇರ್ತದೆ, ಏನು ನಾವು 2 ಮಹಾಯುದ್ಧಗಳನ್ನು ಕಂಡಿದ್ದೇವೆ. ಆ 2 ಮಹಾಯುದ್ಧಗಳನ್ನು ನಮ್ಮ ದೇಶ ನೇರವಾಗಿ ಆಗಿರಲಿಲ್ಲವಾದ್ದರಿಂದ ನಮಗೇನಾದ್ರೂ ಶಾಖ ಅಥವಾ ಅದರ ಸುಖ ದುಃಖ ನಾವು ಕಂಡೇ ಇರಲಿಲ್ಲ. ಇಲ್ಲಿ ಏನೇನು ಆಗ್ತಾಯಿದೆ, ಯಾಕಂತೇಳಿ ಎಷ್ಟು ಜನ ವಿಧವೆಯರು, ಎಷ್ಟು ಅಕ್ಷೋಹಿಣಿ ಸೈನ್ಯ ಸತ್ತು ಅಷ್ಟು ಎಲ್ಲ ಅವರೆಲ್ಲ ವಿಧವೆಯರಾಗಿ ಅರಮನೆಗೆ ಬಂದು ಅರಮನೆಗೆ ನುಗ್ಗಿ ಗಲಾಟೆ ಎಬ್ಬಿಸಿದಾಗ ಆ ದೃಶ್ಯ ನೋಡಿದರೆ ನಡುಕ ಹುಟ್ಟುತ್ತದೆ.
ಆಮೇಲೆ ಯಾರಾದರೂ ಯುದ್ಧ ಮಾಡೋ ಚಾಲಿ ಅವ್ರು ಇರ್ತಾರ, ಅವ್ರು ಯಾರಾದರೂ ಅಂಥವ್ರಿಗೆ ಈ ಕಾದಂಬರಿಯನ್ನು ಓದಿಸ್ಬೇಕು. ಅದು ನೋಡಿದಾಗ ಮಾತ್ರ ಎಷ್ಟು ನಡಿ ಹೋದೆ ನಾನು ಅಂತೇಳಿತಂದರೆ ಇದಪ್ಪ ಮಹಾಕಾವ್ಯ ಅಂತಂದರೆ ಅದು ಅನಿಸ್ಬಿಟ್ಟು ಆ ಸಂದರ್ಭದಲ್ಲಿ ಭಾಳ ಅನೇಕ ಕಡೆಗೆ ಮಾತಾಡಿದೆ ನಾನು ಈ ಕೃತಿಯ ಬಗ್ಗೆ. ಇದು ನಮ್ಮ ಮಹಾಕಾವ್ಯ, ಇಂಥ ಮಹಾಕಾವ್ಯ ಬರಬೇಕಾದ್ರೆ ಇದು ಅಂದರೆ ಮಹಾಕಾವ್ಯ ಅಂತಂದ್ರೆ ನಮ್ಮಲ್ಲಿ ಏನೇನೋ ಇದೆಯಲ್ಲ, ಇಷ್ಟು ಛಂದಸ್ಸಿನಲ್ಲಿರಬೇಕು, ಆಮೇಲೆ ಇದು ಹೆಂಗಿರಬೇಕು ಹಂಗಿರಬೇಕು, 18 ವರ್ಣನೆ ಇರಬೇಕು, ಏನೇನೋ ಇದೆಯಲ್ಲ, ಏನೂ ಇಲ್ಲ. ಇಲ್ಲಿ ಒಂದು ಮಹಾಕಾವ್ಯವನ್ನೇ ಗದ್ಯ ರೂಪದಲ್ಲಿ ಹೇಳ್ತಾ ಎಷ್ಟು ಅದ್ಭುತವಾದಂಥ ಒಂದು ದರ್ಶನವನ್ನು ಈ ಕೃತಿ ಕೊಟ್ಟುಬಿಟ್ಟಿತು ಅಂತ ಹೇಳಿತಂದರೆ ಆಡಾಡ್ತಾನೆ ಅಂಥ ಕೃತಿಯನ್ನು ಕೊಟ್ಟುಬಿಟ್ಟಿದ್ದಕ್ಕೆ ನನಗೆ ಭಾಳ ಅಂದರೆ ಎಷ್ಟು ಆಘಾತಕಾರಿಯಾದಂಥ ಸುಮಾರು ಒಂದು ಈಗಲೂ ಕೂಡ ಅದರ ಗುಂಗಿನಲ್ಲಿರುವಂತಹ ಒಂದು ಕಾದಂಬರಿಯನ್ನು ಸೃಷ್ಟಿಯಾಯ್ತದೆ. ಆ ಕಥನ ನಾವಂದರೆ ನಮ್ಮ ಭಾರತೀಯ ಸಾಹಿತ್ಯದ ಮುಖ್ಯವಾದಂಥ ಜಾನರ್ ಯಾವುದು ಅಂದರೆ, ಮುಖ್ಯವಾದಂಥ ಸಾಹಿತ್ಯ ಪ್ರಕಾರ ಯಾವುದು ಅಂತಂದರೆ ಕಥೆಯನ್ನು ಹೇಳೋದೇ ನಮ್ಮ ಕಥನ. ಸೊ ಆ ಕಥನವನ್ನೇ ಯಾವ್ಯಾವ ರೀತಿಯಲ್ಲಿ ಹೇಳಬೇಕು, ಏನೇನು ಹೇಳಬೇಕು ಅಂತ ಬೇಕಾದಷ್ಟು ನಾವು ಟೆಕ್ನಿಕ್ಗಳನ್ನು ಕಂಡಿದ್ದೇವೆ. ಇಲ್ಲಿ ವೀರಪ್ಪನವರ ಈ ಕಾದಂಬರಿಯಲ್ಲಿ ಎಷ್ಟೊಂದು ಕಥನದ ಪ್ರಕಾರಗಳಿದ್ದಾವೆ. ಆಮೇಲೆ ಆ ಕಥನ ಹೇಳೋದಕ್ಕೆ ಆಮೇಲೆ ಇನ್ನೂ ಅವ್ರ ನಾವೆಲ್ಗಳನ್ನೆಲ್ಲ ನೋಡಿದರೆ ಒಂದೊಂದು ಕಾದಂಬರಿ ಒಂದೊಂದು ಕಥನವನ್ನು ಅನುಸರಿಸ್ತದೆ. ಅಂದರೆ ಕಥನದಲ್ಲಿ ಇಷ್ಟು ಹೊರೈಟಿ ಇದ್ದದ್ದನ್ನು ನಮ್ಮಲ್ಲಿ ಇಲ್ಲಿ ತನಕ ಕುಮಾರವ್ಯಾಸನಗಳಲ್ಲಿ ಕೂಡ ಬರೋದಿಲ್ಲ. ಅಷ್ಟು ಕಥನದ ವ್ಯಾಪ್ತಿ ಜಾಸ್ತಿ ಆಗ್ತದೆ ಇದರಲ್ಲಿ, ಯಾವುದು ಇದರಲ್ಲಿ ಅವರ ಕಾದಂಬರಿ ಪ್ರಪಂಚದಲ್ಲಿ. ಇಂಥ ಕಾದಂಬರಿಗಳನ್ನು ಸೃಷ್ಟಿ ಮಾಡಿ ನನಗೆ ಅಂದರೆ ಈ ನಮ್ಮ ರವೀಂದ್ರನಾಥ್ ಟ್ಯಾಗೋರಿಗೆ ನೊಬೆಲ್ ಪ್ರೈಸ್ ಬಂದಿದೆ. ಅವರು ಭಾಳ ಜನಪ್ರಿಯರಾಗಿದ್ದಾರೆ. ಇವರು ಅಂಥದ್ದು ಏನೂ ಇಲ್ಲದೆ ಅದಕ್ಕಿಂತ ಹೆಚ್ಚು ಜನಪ್ರಿಯರಾಗಿದ್ದಾರೆ ನಮ್ಮ ದೇಶದಲ್ಲಿ. ಅಂದರೆ ಎಷ್ಟು ಎಲ್ಲಿ ಓದೋದಲ್ಲ. ಭೈರಪ್ಪ ನಮ್ಮವರು ಅಂತಾರೆ. ನನಗೀಗ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾದದ್ರಿಂದ ಸ್ವಲ್ಪ ಇರ್ತದಲ್ಲ. ಆಮೇಲೆ ಎಲ್ಲ ಆದಮೇಲೆ ಭೈರಪ್ಪನವರು ಮೈಸೂರಿನಲ್ಲಿದ್ದಾರಂತೆ, ನಿಮ್ಮವರಂತೆ ಅವರು ಅಂತೇಳಿ ಕೇಳ್ತಿರ್ತಾರೆ. ಹೀಗೆ ಅಂದರೆ ಅವರು ತಮ್ಮವರು ಅಂತಲೇ ತಿಳ್ಕೊಂಡಿದ್ದಾರೆ. ಒಂದೊಂದು ಅವ್ರಿಗೆ ಒಂದೊಂದು ಸಲ ಭೈರಪ್ಪನ ನಮ್ಮ ಮೈಸೂರಿನಲ್ಲಿದ್ದಾರೆ ನಾವು ಅಂತೇಳಿ ತಂದು ಕೊಡಲಿ ಅವ್ರಿಗೆ ಶಾಕ್ ಆಗ್ತದೆ, ಆಘಾತವಾಗ್ತದೆ. ಅಷ್ಟರ ಮಟ್ಟಿಗೆ ಭೈರಪ್ಪನವ್ರ ಕುಟುಂಬ ವಿಸ್ತಾರವಾಗಿದೆ. ಈ ಕುಟುಂಬ ಎಷ್ಟು ಅಂತ ಹೇಳಿತಂದರೆ ನಮ್ಮ ಸುಮಾರು 24 ಭಾಷೆಗಳಿದಾವಲ್ಲ, ಅಂದರೆ ನಾವು ಒಪ್ಪಿಕೊಂಡಿರುವ ಭಾಷೆ, ಹಾಗೆ ಭಾಷೆಗಳಿರೋದು 1400 ಭಾಷೆಗಳಿದ್ದಾವೆ. ಈ 24 ಭಾಷೆಗಳಲ್ಲಿ ಭೈರಪ್ಪನವರ ಕಾದಂಬರಿಗಳು ಎಷ್ಟು ಜನಪ್ರಿಯವಾಗಿದ್ದಾವೆ ಅಂತ ಹೇಳ್ತಂದರೆ ಇದು ಇಂಥದ್ದು ಈವರೆಗೆ ಯಾರೂ ಅನುಭವಿಸಿಲ್ಲ. ಬಹುಶಃ ಅನುಭವಿಸಿದ್ದಾರೆ ವ್ಯಾಸ, ಆಮೇಲೆ ವಾಲ್ಮೀಕಿ, ಇಂಥವ್ರೇನು ಇಷ್ಟು ಈ ಜನಪ್ರಿಯತೆಯನ್ನು ಅನುಭವಿಸಿದಂಥ ಮಹಾಕವಿಗಳಿದಾರಲ್ಲ, ಅವರಿಗೆ ಸಮಾನವಾದಂಥ ಖ್ಯಾತಿಯನ್ನು ಗಳಿಸಿರೋದು ಭಾಳ 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 ದೊಡ್ಡದು. ಆಮೇಲೆ ನನಗೆ ಇವರು ಅವ್ರ ಮಗ ಆರ್ಡರ್ ಮಾಡಿದರು, ನೀವು ಇಲ್ಲಿ ಬಂದು ಭೈರಪ್ಪನವ್ರನ್ನ ಹೊಗಳು ಕೊಡಿದ್ರು ಅಂತ. ಮತ್ತು ಇನ್ನೇನು ಮಾಡಬೇಕಾಗಿತ್ತು, ಇದನ್ನೆಲ್ಲ ಹೇಳಬಾರ್ದ, ಅದಕ್ಕೆ ನಾನು ಇದನ್ನೆಲ್ಲ ಹೇಳಿದ್ದೀನಿ. ಆದರೆ ಬಂದು ಏನು ಅಂತ ಹೇಳಿತಂದರೆ ಭೈರಪ್ಪನವ್ರಿಗೆ ಅವರು ಈ ನಾಟಕೀಯತೆ ಇಲ್ಲ ಅಂಥೇಳಿ ಒಬ್ಬರು ಯಾರು ಹೇಳ್ತಾರೆ. ಆಮೇಲೆ ಅವರ ಇದನ್ನು ಭಾಷೆಯ ಬಗೆಗಿನ ಅವರ ಇದನ್ನು ಒಲವುಗಳನ್ನು ಹೇಳಬೇಕು. ಯಾಕಂದರೆ ಅವರಷ್ಟು ಭಾಷೆಯ ಬಗೆಗೆ ತೀವ್ರವಾದ ಕಳಕಳಿ ಇದ್ದಂಥ ಜನ ಸಿಕ್ಕೋದು ಭಾಳ ಕಡಿಮೆ. ತಕ್ಷಣವೇ ಮೊನ್ನೆ ನೋಡಿ ಇಂಗ್ಲೀಷ್ ಶಾಲೆಗಳನ್ನು ಇದನ್ನು ಮಾಡಿದಾಗ ತಕ್ಷಣವೇ ರಿಯಾಕ್ಟ್ ಮಾಡಿದ್ದು ಭೈರಪ್ಪನವ್ರು, ನಾವ್ಯಾರೂ ಅಲ್ಲ. ಅದೆಲ್ಲ ಗೊತ್ತು ಎಷ್ಟು ತೀಕ್ಷ್ಣವಾಗಿ ಇದನ್ನು ಮಾಡಿದ್ದಾರೆ ಅಂತ ಹೇಳ್ತಂದರೆ ಈಗ ನಮ್ಮಲ್ಲಿ ಏನೋ ಒಂದು ತಿಳುವಳಿಕೆ ಬಂದುಬಿಟ್ಟಿದೆಯಲ್ಲ, ನಮ್ಮಂಥ ತಜ್ಞರು ಯಾರೂ ಇಲ್ಲ ಅಂತ. ಅಂದರೆ ಪ್ರತಿಯೊಬ್ಬರು ರಾಜಕಾರಣಿ ಹೀಗೆ ಯೋಚನೆ ಮಾಡೋದು. ನನ್ನಂಥ ತಜ್ಞರು, ಶಿಕ್ಷಣ ತಜ್ಞ ನಾನೇ, ಪರಿಸರ ತಜ್ಞ ನಾನೇ, ಯಾವ ತಜ್ಞತೆಯನ್ನು ಕೇಳಿದರೂ ಕೂಡ ಅವರಲ್ಲಿ ತಯಾರಿದೆ, ರೆಡಿಮೇಡ್ ಇದೆ. ಈ ಥರದ ತಜ್ಞತೆ ಇರುವಾಗ ಭೈರಪ್ಪನಂಥವರು ನಮ್ಮಂಥವರು ಎಲ್ಲ ಒಂಥರ ಇದಾಗಿದ್ರು ಕೂಡ ಇಂಥ ದೊಡ್ಡ ಕುಟುಂಬ ಇಟ್ಕೊಂಡು ಬಹುಶಃ ಒಂದಿಲ್ಲೊಂದು ದಿನ ನಮ್ಮ ತಜ್ಞತೆಯನ್ನು ತೋರಿಸ್ಬೇಕಾದಂಥ ಅವಕಾಶ ಎಲ್ರಿಗೂ ಬರ್ತದೆ. ಆಮೇಲೆ ಭೈರಪ್ಪನವರು
ಭೈರಪ್ಪನವ್ರಿಗೋಸ್ಕರ ಇದನ್ನ ಇಟ್ಕೊಂಡದ್ದು ನನಗೆ ಭಾಳ ಸಂತೋಷ ಪಡ್ತು. ಯಾಕಂತಂದ್ರೆ ಈ ರೀತಿಯಲ್ಲಿ ಬೇರೆಯವರು ಯೋಚನೆ ಮಾಡ್ತಾರೆ, ಬೇರೆ ಬೇರೆ ಭಾಷೆಗಳಲ್ಲಿ. ನಮ್ಮ ಭಾಷೆಯಲ್ಲೂ ಯೋಚನೆ ಮಾಡೋರು ಬಂದಿದ್ದಾರಲ್ಲ ಅಂತೇಳಿ ನನಗೆ ಭಾಳ ಸಂತೋಷ ಆಯಿತು. ಆಮೇಲೆ ಇದು ಈ ರೀತಿಯಲ್ಲಿ ಆಲೋಚನೆ ಮಾಡಿದ್ದು ಮತ್ತು ಇಂಥದ್ದೊಂದು ಬರ್ತಾ ಇರೋದು ಮತ್ತು ಹಾಗೇ ಅದ್ರ ಜೊತೆಗೆ ಒಂದಷ್ಟು ಪುಸ್ತಕಗಳು ಕೃತಿಗಳು ಬರಬೇಕು ರೀ. ನಾವು ಏನೇನು ಯೋಚನೆ ಮಾಡ್ತೀವಿ ಅವ್ರ ಬಗ್ಗೆ ಅದನ್ನೆಲ್ಲ ಕೃತಿ ರೂಪದಲ್ಲಿ ಇಳಿಸಿದರೆ ಇನ್ನೂ ಭಾಳ ಒಳ್ಳೆಯದು. ಅಂದ್ರೆ ಇದರ ಪ್ರಚಾರ ಆಗೋದಲ್ಲ, ಒಳ್ಳೆಯ ಸಾಹಿತ್ಯದ ಪ್ರಚಾರ, ಉತ್ತಮ ಸಾಹಿತ್ಯದ ಪ್ರಚಾರ, ಆಮೇಲೆ ಕನ್ನಡ ಸಾಹಿತ್ಯದ ಪ್ರಚಾರ ಭಾಳ ಉತ್ತಮವಾದಂಥ ರೀತಿಯಲ್ಲಿ ಆಗ್ತದೆ ಅಂತೇಳಿ ನನಗನ್ನಿಸ್ತದೆ. ಅದನ್ನು ಕೂಡ ಮುಂದುವರಿಸಿದರೆ ನನ್ನ ಸ್ನೇಹಿತರಿಗೆ, ನಾನು ಅವ್ರ ಜೊತೆಗಿದ್ದೇನೆ, ಆಮೇಲೆ ನಾವೆಲ್ಲ ಕೂಡಿ ಅಂಥದ್ದನ್ನು ಮಾಡಿದರೆ ಭಾಳ ಉತ್ತಮ ಅಂತೇಳಿ ಅನ್ನಿಸ್ತದೆ. ನನಗೆ ಇಷ್ಟನ್ನು ಮಾತ್ರ ಮಾತಾಡೋದು ಸಾಧ್ಯ. ಭೈರಪ್ಪನವರು ನನಗೆ ಉದಯ್ ಕುಮಾರ್ ಅವರು ನನ್ನನ್ನು ಇಲ್ಲಿ ಕರೆದು ಈ ಅವಕಾಶ ಮಾಡಿಕೊಟ್ಟದ್ದಕ್ಕೆ ನಾನು ಅವರಿಗೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಯಾಕೆಂತ ಹೇಳ್ತಂದರೆ ಅಷ್ಟು ದೊಡ್ಡ ಲೇಖಕರಿ ಅವರು ಎದುರುಗಲ್ಲಿ ಕೂತಿರೋದ್ರಿಂದ ನನಗೆ ಜಾಸ್ತಿ ಮಾತಾಡಲಿಕ್ಕೆ ಆಗ್ತಾಯಿಲ್ಲ, ಕ್ಷಮಿಸಿ. ಆಮೇಲೆ ಈ ಸಂದರ್ಭದಲ್ಲಿ ನಾನು ಇನ್ನೊಬ್ಬರು ನಮ್ಮ ಸ್ನೇಹಿತರು, ನನ್ನ ನಂತರ ಮಾತಾಡುವ ನನ್ನ ಸ್ನೇಹಿತರ ಮಾತನ್ನು ಕೇಳೋದಕ್ಕೆ, ನಾನು ಅವ್ರ ಮಾತು ಇನ್ನೂ ತನಕ ಕೇಳಿಲ್ಲ, ಅದನ್ನು ಕೇಳೋದಕ್ಕೆ ನನಗೆ ಭಾಳ ಆಸಕ್ತಿ ಇದೆ. ಆದ್ದರಿಂದ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸಿ ಇನ್ನೊಂದು ಸಲ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.